ಮಹಾತ್ಮರ ಒಂದು ಮಾತನ್ನ ಹೇಳ್ತಾರೆ ಅಲ್ಲಣ್ಣ. ಏನಂತ ಹೇಳ್ತಾರಿ ಸರ ಮಾತ? ಮಣ್ಣ ಬಿಟ್ಟ ಮಡಿಕೆ ಇಲ್ಲ, ತನ್ನ ಬಿಟ್ಟ ದೇವರಿಲ್ಲ. ಹೌದು ಹೌದು. ಮಣ್ಣ ಬಿಟ್ಟ ಮಡಿಕೆ ಇಲ್ಲ, ತನ್ನ ಬಿಟ್ಟ ದೇವರಿಲ್ಲ. ಹೌದಪ್ಪ ಹೌದು, ದೇವರ ನೀನು. ಹೌದು ಹೌದು. ನೀರ ಇಲ್ಲದೆ ಜಳಕ ಮಾಡಿರಬೇಕು, ಅರಿವೆ ಇಲ್ಲದ ಮಡಿ ಹುಟ್ಟಿರಬೇಕು. ಹುಟ್ಟಿರಬೇಕು. ಎಚ್ಚರದೊಳು ನಿದ್ದೆ ಹತ್ತಿರಬೇಕು, ಹಿಂದ ಮುಂದಿನ ಸುದ್ದಿ ತಿಳಿತಿರಬೇಕು. ಹೌದು ಹೌದು. ಹೌದಪ್ಪ ಹೌದು, ದೇವರ ನೀನು. ಹೌದು ಹೌದು ಹೌದು. ಬತ್ತಿ ಇಲ್ಲದ ಚಿಲಿಮಿ ಸೇದಿರಬೇಕು, ಶರ್ಯ ಕುಡಿಯದ ನಿಶೆ ಆಗಿರಬೇಕು. ಜೋಲಿ ಹೋಗಿ ಘಟಕ ಬಿದ್ದಿರಬೇಕು. ಏನ್ರಿ ಈ ಜೋಲಿ ಹೋಗಿ ಗಟ್ರಕ್ಕೆ ಕೆಡುವುದಲ್ಲ, ನಮ್ಮ ಜೋಲಿಯಲ್ಲಿ ಬೀಳ್ಬೇಕಾಗ್ಯದತ್ತೀರಿ ಸರ. ಇವತ್ತ ನಮ್ಮ ಜೋಲಿ ಆ ಮಾಳಿಗರಾಯ, ಅಮೋಘ ಸಿದ್ಧ, ಬೀರದೇವ್ರ, ಮಲಕಾರಿ ಸಿದ್ಧನ ಪಾದ ಮ್ಯಾಲ ಹೋಗಿ ಬೀಳಬೇಕಾಗ್ಯದ. ಹೌದು ಹೌದು ಹೌದು. ಅಂದಾಗ ಇದಕ್ಕ ಸದ್ಗತಿ ಆಗತ್ತದ. ಏನಾರೇ ಒಂದು ಮುಕ್ತಿ ಟಣಕ್ ಹೋಗಿ ಮುಟ್ಲಿಕ್ಕೆ ಅನುಕೂಲ ಆಗ್ತದ. ಅನುಕೂಲ ಆಗತ್ತದ ಎಲ್ಲಣ್ಣ. ಹೌದು ಹೌದ್ರಿ ಸರ. ಯಾಕಂದ್ರೆ ಸತ್ಯ ಸಿದ್ಧರ ಸಿದ್ಧಾಟಿಕೆಯನ್ನ ಮಾಡಿ ಹೌದು ಅದಕ್ಕ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗೆ ಉಪದೇಶ ಮಾಡಿದ ಗೀತಾದೊಳಗ. ಏನತ್ರಿ ಅದು? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಮ್ಯಂ ಶ್ರೀಯಮಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ್ಯಂ. ದುಷ್ಕೃತ್ಯಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಾಂಬವಾಮೆ ಉಗೆ 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 ಅಂತ ಹೇಳಿದ್ರು. ಹೌದು ಹೌದು. ಭಗವಂತ ಗೀತಾದೊಳಗ ಮಾತೇನೇನಂದ್ರೆ ಎಲ್ಲನ ಏನ್ರಿ ಸರ್ ಈ ಶ್ಲೋಕದ ಅರ್ಥ? ಯಾವಾಗ ಶರಣರಿಗೆ, ಮಹಾತ್ಮರಿಗೆ, ಸಾಧು ಸತ್ ಪುರುಷರಿಗೆ ಹೌದು ಧರ್ಮಕ್ಕೆ ಯಾವಾಗ ಧರ್ಮಕ್ಕೆ ಧಕ್ಕಿ ಬರ್ತದನೋ ಅವಾಗ ಅವತಾರವನ್ನ ತೊಟ್ಟು ಧರ್ಮದ ರಕ್ಷಣೆ ಮಾಡ್ತೂನು. ಧರ್ಮದ ರಕ್ಷಣಾ ಮಾಡ್ತಾನ. ಅದೇ ಪ್ರಕಾರ 10 ಅವತಾರವನ್ನ ತಾಳಿ. ಯಾವ್ಯಾವ್ರಿಪ್ಪ 10 ಅವತಾರಗಳು? ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರ ಅವತಾರ, ವಾಮಣ್ಣ ಅವತಾರ, ನರಸಿಂಹನ ಅವತಾರ, ಪರಶುರಾಮನ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬೌದ್ಧ ಅವತಾರ, ಕಲಿಯುಗದೊಳಗೆ ಕಲಿಕೆ ಅವತಾರ. ಹೌದು ಹೌದು. ಹಿಂಗ 10 ಅವತಾರವನ್ನ ತಾಳಿ ಭಗವಂತ ಯಾವಾಗ ಧರ್ಮಕ್ಕೆ ಧಕ್ಕೆ ಬಂದದ ನೋಡು ಅವಾಗ ಧರ್ಮದ ರಕ್ಷಣಾ ಮಾಡ್ಯಾನು. ಅಧರ್ಮ ಹಾದಿಯಲ್ಲಿ ನಡೆಯವ್ರನ್ನ ಮಣ್ಣು ಕೊಟ್ಟಾನು, ಮಣ್ಣು ಕೊಟ್ಟಾನು. ಹೌದು. ಹಂಗ ನಮ್ಮ ಸತ್ಯ ಸಿದ್ಧರು ಕೈಲಾಸದೊಳಗ ಸಾವಿಗೆ ಬೇರಾಗಿ ಸೌದು, ಸಿರಗಂಧ ಕೊಡ್ಡಾಗಿ ನವುದು, ಭಕ್ತರಿಗೆ ಫಲಗಳನ್ನ ಬೇಡಿ ತನ್ನ ಮಕ್ಕಳಿಗೆ ಬಡತನ ಬೇಡ್ಕೊಂಡು ಈ ಮರ್ತ್ಯ ಮಂಡಲದೊಳಗ ಬಂದ ಮೇಲೊತ್ತು ಇದ ವಾದ ಪಾಳ್ಯಕ್ಕೆ ಹೇಳಿದ್ದೆಲ್ಲಣ್ಣ. ಏನ್ರಿ ಅದು? ಯೋಗಿನ ಅಮೋಘ ಸಿದ್ಧ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು ಹುಟ್ಟಿ ಬಂದ್ರು. ಹೌದು ಹೌದು. ಹಿರಿಯ ಮಗ ಯಾರಪ್ಪ ಅಂತ ಕೇಳಿದ್ರ ಅವತಾರ ಅವಧೂತ ಸಿದ್ಧ. ಅವತಾರ ಅವಧೂತ ಸಿದ್ಧಗೆ ಎಲ್ಲಿಂದ ತೆಗೆದು ಲಗ್ನ ಮಾಡ್ತಾರಿಪ್ಪ? ಅದನ್ನ ಹೇಳ್ಬೇಕು. ಸ್ವಚ್ಛ ಹಂಗೆ ಹೋಗ್ಲಿ. ಯಾವ ಬೆಳಗಾವ ಜಿಲ್ಲಾ ಅಥಣಿ ತಾಲೂಕ. ಯಾಕಂದ್ರ ಸರ್ ಸ್ವಚ್ಛ ಹಂಗೆ ಹೋಗ್ಲಿಲ್ಲ ಅಂದ್ರೆ ಏನಾಕೈತಿ ಗೊತ್ತೇನ್ರಿ? ಬೆಳಕಾತ್ಕರೆ ನಮ್ಮ ಸರೋಜೋಡಿ ಕಲಾವಂತರನ್ನ ಹಾಲು ಮತನೇ ಹುಟ್ಟಿಸಿಲ್ಲ. ಅವರು ಬಹಳ ಶಾಣ್ಯಾರದಾರ ನಮ್ಮ ಕುಲಕರ್ಣಿ ಅವರು. ಹೌದು ಹೇಳಿದ್ರು ಅವರು. ನಾ ಸರ್ ಸಾಧಾರಣ ಅವ್ರ ಒಂದು ಮಾತು ಹೇಳಿದ್ರು. ಏನ್ರಿ? ನೀವು ಹಾಲು ಸಿರ್ಗೋರ್ದವ್ರು ರಾಯಬಾಗದಿಂದ ಬಂದಿರಿ ಅಂದ್ರೆ ಏನು ಕೊಂಬ ಹಚ್ಚಿರೇನ? ಏನ್ ಕೋಡ್ ಬಂದ ನೀವೇನು ಬಹಳ ಶಾಣ್ಯಾರನ ಅಂತಕ್ಕಂಥದ್ದು ಮಾತಾಡಿದ್ರು. ನಾ ಕುಲಕರ್ಣಿದವ್ರಿಗೆ ಕೇಳ್ತನು. ಏನ್ರಿ ಅದು? 53 ವರ್ಷ ಹಾಡಿಕೆ ಮಾಡ್ಯಾರಿ, ಏನ್ ಕಡದ ಕಟ್ಟೆ ಹಾಕಿರಿ ಅತ್ತ ನೀವು? ಹೌದು ಹೌದು. ಯಾಕಂದ್ರ ನಾ ಏನು ಪ್ರಶ್ನೆ ಕೇಳಿ ನನಗೇನು 3 ಹಾದಿ ಮಣ್ಣು ಬರಂಗಿಲ್ಲ ಅಂತ ತಿಳ್ಕೊಳ್ರಿ ಇವತ್ತು. ಹೌದು. ನನಗ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ್ಲ ಅಟ್ಟ ಸಿದ್ಧರು ಸಿದ್ಧಾಟಿಕೆಯನ್ನು ಮಾತಾಡೀನಿ. ಹೌದು. ನನ್ನ ಗುರುಗಳು 18 ಪುರಾಣ ಪಂಡಿತರು
ತಪ್ಸಿ ಸಿದ್ದನಗೌಡ್ರು. ಹೌದ್ ಅವ್ರು ಏನು ನನಗೆ ಗುರುಬೋಧನ ಮಾಡ್ಯಾರಲ್ಲ ಅಟ್ಟ ಭಗವಂತ ಏನೋ ನನಗೊಂದು ಶಿಕ್ಷಕ ವೃತ್ತಿ ಕೊಟ್ಟ ಅದ್ರೊಳಗ ಈ ಸೇವಾ ಮಾಡ್ಕೊತ ಹೋಗೋತೇಳಿ ಭಗವಂತ ಅನುಕೂಲ ಮಾಡಿಕೊಟ್ಟನ. ನನಗೆ ಎಷ್ಟು ಬರ್ತದಲ್ಲ ಹೌದು ಅಟ್ಟ ಬುಕ್ಕ ಓದ್ಕೊಂಡು ಅಟ್ಟ ವಿಷಯ ತಿಳ್ಕೊಂಡು ನಿಮ್ಮಂತ ಹಿರಿಯರು ಕುಂತವ್ರು ಹೇಳಿದ್ದು ಹೌದು ಈ ಸಿದ್ಧರ ಸಿದ್ಧಾಟಿಕೆ ನಾಡಾಗ ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟನ ಅಟ್ಟ ಬೆಳಸಾಕತ್ತೀನಿ. ಹೌದು ಹೌದು ನೀವು 53 ವರ್ಷ ಆಡ್ಯಾರಿ ಬರೀ ಅಂದೇವಾಡಿ ಗೈವಿಸಿನ ಪದಾನೇ ಹಾಡ್ಕೊತ ಬಂದಿರಿ. ಕೇಳಿಲ್ಲ ಇಲ್ಲಿ ಪದಗಳು. ನಿಮಗ್ ಏನು ಸ್ವತಃ ಸಾಹಿತ್ಯದ ಮತ್ತ 53 ವರ್ಷ ತಾಡ್ಯಾರ್ರಿ. ಮತ್ತ ಗಾಡ್ಯಾಗ ಮತ್ತ ಏನೈತಿಲ್ಲ ಪುರಾಣಕಾರನ್ ತರುದು. ಮತ್ ನೀವೇನ್ ಅಭ್ಯಾಸ ಮಾಡಿದಂಗತ್ತ ಅದಕ್ಕೆ ಕೇಳೋದ ನಾವೇನು ಬಲ್ಲವ್ರ ಅಲ್ಲ ಬಿಡ್ರಿ. ನಾವು ರಾಯಬಾಗದಿಂದ ಬಂದೇನು ಕೊಂಬ್ ಹಚ್ಚಿಲ್ಲ, ನಾವೇನು ಬಾಳ ಸೂರರು ಅಲ್ಲ. ಮತ್ತೆ ನೀವು ಸೂರ್ ಇದ್ದವ್ರ ಆ ಈಗಲೇ ಭರಮಣ್ಣನ ಹೌದು ಮತ್ತ ಉಳ್ದವ್ರನ್ನ ಕರ್ಕೊಂಡು ಬಂದು ನೀವೇನು ಮಾಡ್ಲಾಕ್ ಹತ್ತೀರಿ 53 ವರ್ಷ ಹಾಡಿ. ಹೌದು ಹೌದು ಹೌದ ಕುಲಕರ್ಣಿ ದಾದವ್ರು ಅನ್ಬೇಕಾದ್ರ ಹಿಂದೆ ನಿಮಗೆ ಯಾರು ಯಾವ ಪುರಾಣಕಾರರು ಬರಬಾರ್ದು ಇವತ್ತು. ಹೌದು ಹೌದು ಹಂಗ ನೀವು ತಯಾರಾಗಿರಿಪ್ಪ ಅಂತಂದ್ರೆ ನಿಮ್ಮ ಕಾಲು ಬಿದ್ದು ಹೋಗ್ತಿದ್ನ. ಹೌದು 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 ಏನೋ ಇವತ್ತು ಹಾಲಿಸರು ಹನುಮಂತ ಮಾಸ್ತರ ನಾ ಏನ್ ಹೇಳಿದ್ದ ನೀವು ಕೇಳಿರ್ತಕ್ಕಂತ ಪ್ರಶ್ನೆದೊಳಗ ಹೇಳಿರ್ತಕ್ಕಂತ ಉತ್ತರದೊಳಗ ನೀವು ಹೇಳಿದ ಉತ್ತರ ಬರೋಬರಿ ಅದ. ಹೌದು ನಾ ಏನು ಉತ್ತರ ಕೇಳದ ಅದಕ್ಕ 101 ಬಾಳಿ ಎಲಿ ಮ್ಯಾಲ ಎಡಿ ಮಾಡಿ ಇಟ್ಟಾರ. ರೇವಣ ಸಿದ್ಧ ಅಂತಕ್ಕಂತ ಹೆಸರು ಹೇಳಿನಿ, ಬಾಳಿ ಎಲಿನ ಹೇಳಿನಿ, ಎಟ್ಟು ಎಡಿ ಮಾಡಿ ಇಟ್ಟಾರ, ಮತ್ತ ಯಾವ ಊರಾಗ ಮತ್ತ ಅದಕ್ಕೆ ಯಾವ ಸೇವಾ ಅಂತಾರು ಅಂತ ಕೇಳಿ ನಾನು. ಯಾವ ಸೇವಾ ಅಂತಾರಂತಕ್ಕಂಥದ್ದು ಕೇಳಿದ್ವು. ಇವತ್ತ ಅದಕ್ಕೆ ಬಿಲುಗೂಡು ಸೇವಾ ಅಂತೇಳಿ ಅದಕ್ಕೆ ಟೈಟಲ್ ಐತ್ರಿ ದಾದಾಜಿ ಅವರು. ಹೌದು ಅದಕ್ಕ ಬಿಲುಗೂಡು ಸೇವಾ ಅಂತೇಳಿ ಅದೇ ಬುಕ್ಕ ತೆಗೆದು ನೋಡ್ಕೊರಿ ನೀವು. ಹೌದು ಮತ್ತೆ ನೀವು ಬಿಲುಗೂಡು ಸೇವಾನೆ ಅಂತೇಳಿ ಹೇಳಿರಿ ಅಂದ್ರ ಯೂಟ್ಯೂಬ್ ದಾಗ ಇತ್ತಂದ್ರ ಈಗೂ ಬಿ ನಿಮ್ ಕೈ ಮುಗಿತನ್ನ. ಹೌದು ಹೌದು 100ಕ್ಕೆ 100 ನೀವು ಉತ್ತರ ಕೊಟ್ಟಿರಿ ದಾದಾ ಅಂತೇಳಿ ಈಗೂ ಕೈ ಮುಗಿತು ನಾನು. ಅದನ್ನ ಬಿಟ್ಟು ಹೇಳಿರಿ. ಮತ್ತೀಗೇನು ನೀವೇನು ಶಾನ್ಯಾರದನ್ನ ನಮ್ಗ ಕೇಳ್ತೀರಿ. ನಾವು ಶಾನ್ಯಾರಿಲ್ಲ ಕರೆ ನೀವು ಬಹಳ ಶಾನ್ಯಾರ ಆಗಬೇಡ್ರಿ. ಅತಿಶಯ ಶಾನ್ಯಾರಾದ್ರ ಅಂತ ಹೇಳ್ಯಾರಲ್ಲ ಮಹಾತ್ಮರು. ಏನಂತ ಹೇಳ್ಯಾರಿ? ಯಾರೋ ನಮ್ಮಂತವ್ ಏನಿದ್ದತ್ತ ಕತ್ಲ್ಯಾಗ ಯಾರ ನಿಮ್ಮಂತವ್ರ ಕೂತ್ ಹೋದ್ರಂದ್ರ ಏನಾರೇ ತುಳಿದ್ ಹೊಂಟ್ರಂದ್ರ ಎಲ್ಲನ ಅಡ್ಮುಟ್ಟು ಮನುಷ್ಯ ಏನಾರ ಕಾಲಾಗ ರೋಚ ತಂಪ ಐತಂದ್ರ ಯಾನ್ರಿ ಹತ್ತಿರ್ಬೇಕಂತೇಳಿ ವರಿಷ್ ಹೋಗ್ತಾರ. ಬಾಳ ಶಾನೆ ಆದ್ರೆ ಏನಾಕತ್ರಿ? ಬಾಳ ಶಾನ್ಯಾರ ಏನ್ ಮಾಡ್ತಾರ ಅದನ್ನ ಹಿಂಗ ನೋಡಿ ಮೂಗಿಗೆ ವಾಸ ನೋಡ್ತಾರ. ಏನ್ ತುಳದ್ನಿ ಅಂತ ಹೇಳಿ ಹಚ್ಕೊಂಡ್ ನೋಡುದ್ರಿ. ಹಚ್ಕೊಂಡ್ ನೋಡುದು. ಅದಕ್ಕೆ ದಾದಾಜಿಯವ್ರಿಗೆ ಇವತ್ತು ನಿಮಗೆ ವಿನಂತಿ ಅದ. ಏನ್ರಿ? ನಾವಂತೂ ತಿಳಿಲಾರ್ದವ್ರು. ಹೌದ್ ನಮಗೆ ಎಷ್ಟು ಬರ್ತದೆ ನಾವೇನು ಪುರಾಣಕಾರನ್ ತರಂಗಿಲ್ಲ. ಹೌದು ಯಾರನ್ನ ಕರ್ಕೊಂಡು ಬರಂಗಿಲ್ಲ. ಹೌದು 27 ವರ್ಷ ನಾ ಸೇವಾ ಮಾಡೀನಿ ಸಿದ್ಧಾಟಿಕೆ ಒಳಗ, 53 ವರ್ಷ ನೀವು ಸೇವಾ ಮಾಡೀರಿ. ಹೌದು ಹೌದು ನಮಗ ಬರಂಗಿಲ್ಲ ಅಂದ್ರೆ ನಿಮ್ಮ ಹತ್ತಕ್ಕಿರ್ತಕ್ಕಂಥ ಬಂಡವಾಳ ನಮ್ಮಂತವ್ರಿಗೆ ಕೊಡಬೇಕು. ಹೌದು ಹೌದು ಅದು ಬಿಟ್ಕೊಟ್ಟ ಅಂದೇವಾಡಿ ಗೈಬೀಚ್ ಮಾಸ್ತರ ಹಂಗ ಹೇಳ್ಯಾನ, ಅದನ್ನ ಅಟ್ಟೆ ಹೇಳ್ಕೊತ ನೋಡಿದ್ವಿ. ಮತ್ತೆ ನಿಮ್ಮದು ಏನು ಉಳಿತ ಹಾಲ ಮತ್ತದ ಒಳಗ? ಹೌದು ಯಾರಿಗೊಂದು 100 ಮ್ಯಾಲಿಗೆ ಸಾಹಿತ್ಯ ಬರೆದು ಕೊಟ್ರೆ, ಒಂದು 4 ಪುರಾಣ ರಚನೆ ಮಾಡಿ ಕೊಟ್ರೆ, ಏನು ಸಮಾಜಕ್ಕೆ ನೀವು ಕೊಡುಗೆ ಕೊಟ್ರಿ ಹೇಳ್ತೀರಿ? ನೀವು ಗಂಡಸ್ರೇನಾ? ಈ ಎಲ್ಲರೂ ನಾವು ಕೂತಾರೆಲ್ಲ ಗಂಡಸ್ರಲ್ಲ ಅಂದ್ರ ಮತ್ ನಿಮ್ಗಂತಾರ ತಿಳ್ಕೊತಾರ. ದೈವೆಲ್ಲ ಹಿಡ್ದ ಹೇಳ್ಯಾರು. ಎದೆ ಮೇಲೆ ಬಲಿ ಬಂದು ಅಂದ್ರೆ ಹೆಂಗ ಸತ್ತಾರ? ಗಡ್ಡ ಮೀಸಿ ಮೂಡಿದ್ವು ಅಂದ್ರ ದಾದಾಜಿ ಅವರು ಗಂಡ ಸತ್ತಾರ. ಮತ್ ಆತ್ಮಾರಾಮ ಗಂಡ ಅಂದ್ರಲ್ಲ, ಇದು ಯಾವ ಆಧಾರ ಮ್ಯಾಗ ಹೇಳ್ರಿ? 18 ಪುರಾಣದಾಗ ಉಲ್ಲೇಖ ಐತಿ. ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತೇಳಿ ಉಲ್ಲೇಖ ಅದ. ಹೌದು ಹೌದು ಎದೆ ಮೇಲೆ ಮಲಿ ಮೂಡ್ರ ಹೆಣ್ಣು ಅಂತಾರ, ಮೀಸಿ ಗಡ್ಡ ಮೂಡ್ರ ಗಂಡ ಅಂತಾರ. ಒಳಗೆ ಇರ್ತಕ್ಕಂಥ ಆತ್ಮರಾಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತೇಳಿ 18ರಾಗ ಉಲ್ಲೇಖ ಐತಿ. ನೀವು ಎತ್ತರ ಒಳಗ ಇದು ಗಂಡ ಐತಿ ಅಂತ ಹೇಳಿದ್ರಿ. ಹೇಳ್ತಾರಿಪ್ಪ ಹೇಳ್ತಾರ. ಸುಮ್ಮನೆ ಏನಾರೆ ನಾವು ದೊಡ್ಡವರದೀವಿ ಯಾನು ಒಗದ್ರು ಮುಚ್ಚು ಸುಮ್ ಕೊಂಡ್ತಾರಂತ ದಾದಾಜಿ ಅವ್ರು ನೀವು ತಿಳ್ಕೊಂಡಿರ್ಬೇಕು. ಹೌದ್ ನೀವು ತಿಳ್ಕೊಂಡ್ರಿ ಅದನ್ನ. ನಾ ಎಲ್ಲರಿಗೂ ಬಾಯ ಮಾಡಿ ಅಂದ್ರೆ ಸುಮ್ ಕೂತ್ ಬಿಡ್ತಾರ ಅಂತ ಹೇಳಿ ನೀವು ತಿಳ್ಕೊಂಡ್ರಿ. ಮತ್ತೆ ಇನ್ನೊಂದು ಮಾತ ಏನ್ರಿ ಅದು? ಹೇಳ್ರವ್ರು ಕೊಡ್ಲಿ ಸುಟ್ಟಿತ್ತು, ಕಾವ ಉಳಿದಿತ್ತು, ಸೋಜಿಗಾಯ್ತ ಮಾತು ಇಂಥವೆಲ್ಲ ಹೇಳ್ಯಾರ. ಗಂಡಸ್ರಿದ್ರ ಇಂಥವ್ರು ಹೇಳ್ರಿ. ಇಂಥವೆಲ್ಲ ನಮ್ಮ ಗುರುಗಳು ನೀವು ಅಂದೇವಾಡಿ ಗೈಬೀಸಿನ ಪದ ಎಷ್ಟು ಅವ್ರ ಗುರುಗಳ ಮಾಡ್ಯಾರಲ್ಲ ಅದ್ರದ್ದೆಲ್ಲ ಅರ್ಥಗಳು ನಮ್ಮ ಗುರುಗಳು ನಮಗೆ ಹೇಳ್ಯಾರು. ಹೌದು ಕೊಡ್ಲಿ ಸುಟ್ಟಿತ್ತು, ಕಾವ ಉಳಿದಿತ್ತು ಅಂದ್ರ ಕರ್ಮ ಅಂತಕ್ಕಂಥ ಕೊಡ್ಲಿ ಸುಟ್ಟತಿ, ಧರ್ಮ ಅಂತಕ್ಕಂಥ ಕಾವು ಉಳ್ದತಿ. ಹೌದು
ಇದು ಅಂದೇವಾಡಿ ಗೈಬಿಶಿ ಮಾಸ್ತರ್ ಬರ್ದಿರ್ತಕ್ಕಂಥ ಪದ್ಯದ ಅರ್ಥ. ಹೌದು, ಇಂಥವ್ ಬಹಳ ಬರ್ದಾರ ಅವರು. ಹೌದು ಹೌದು. ಜನ ಇಲ್ಲದ ಜಾತ್ರೆಗೆ ಹೋದಾರ ಹಾದಿ ಒಂದು ನೆರೆದಿತ್ತು. ಹೌದು, ಸತ್ತಾಗ ಯಾರನ್ನ ಕರೆಯಂಗಿಲ್ಲ, ಜಾತ್ರೆ ಮಾಡತ್ತೇವ್ ಬರೀ ಅನ್ನಂಗಿಲ್ಲ. ಸುದ್ದಿ ಗೊತ್ತಾತಾರ ತಾನ ಊರ್ ಹಾದಿ ಎಲ್ಲ ತುಂಬಿರ್ತೈತಿ. ಹೌದು ಹೌದು, ತುಂಬಿರ್ತೈತಿಲ್ರಿ ಹಿರಿಯರ? ಹೌದು. ಜನ ಇಲ್ಲದ ಜಾತ್ರೆಗೆ ಹೋದ್ರ ಹಾದಿ ಒಂದು ನೆರೆದಿತ್ತು. ಹೌದು, ಇಂಥವೆಲ್ಲ ಅವರ ಪದ್ಯಗಳನ್ನ ಮಾಡಿ ಇಟ್ಟು ಹೋಗ್ಯಾರು. ಹೌದು. ಇವತ್ತು ಅಂತ ಸತ್ಯ ಸಿದ್ಧರ ಹೌದು ಮಾಡಿರ್ತಕ್ಕಂಥ ಲೀಲಾಗಳನ್ನ ನಾವು ಹೇಳುವತ್ನ್ಯಾಗ ನಾವು ಹೇಳಿರ್ತಕ್ಕಂಥ ಮಾತ ಏನೋ ನಮ್ಮ ತಪ್ಪಾದಪ್ಪ ಹೇಳ್ರಿ ಅವ್ರು ಬಹಳ ಚಂದ. ಏನತ್ರಿ? ನೀವು ಹೇಳ್ತಕ್ಕಂಥ ಉತ್ತರ ಸರ್ವತ ತಪ್ಪದ. ನಾವು ತಾಯಿ ತಂದೆ ಹೆಸರು ಕೇಳಿಲ್ಲ. ಸರ್ವತ ತಪ್ಪಿದ್ರೆ ಗಪ್ ಯಾಕುತ್ರಿ ಅವ್ರಿ? ಆ ತಾಯಿ ತಂದೆ ಹೆಸರು ಕೇಳಿದೀವಿ. ನೀವು ಊರ ಹೆಸರು ಹೇಳ್ರಿ, ತಾಲೂಕ್ ಹೆಸರು ಹೇಳ್ರಿ, ಜಿಲ್ಲಾ ಹೆಸರು ಹೇಳ್ರಿ. ನಮಗೂರ್ ತಾಲೂಕಾ ಜಿಲ್ಲಾ ಬೇಡಾಗಿ ನಾವು ಕೇಳಿಲ್ಲ. ನೀವ್ ಯಾಕೆ ಹೇಳ್ರಿ? ತಪ್ಪೈತೆ ಅಂದ್ರ ನೀವು ಗಪ್ ಯಾಕೆ ಕೂತ್ರಿ? ಉತ್ತರ ಹೇಳ್ಬೇಕಾಗಿತ್ತು. ನಾ ಕೇಳ್ತೀನಿ, ನಮ್ಮ ಉತ್ತರ ತಪ್ಪೈತಿಲ್ರಿ? ನಮ್ಮ ಉತ್ತರ ತಪ್ಪೈತಿಲ್ಲ? ತಪ್ಪೈತೆ ಅಂದ ಮೇಲೆ ನಿಮ್ಮ ಬುಕ್ಕಾದಾಗಿದ್ದದ್ದು ನೀವು ಹೇಳಬೇಕಾಗಿತ್ತು. ಹಿಂಗೈತೆ ಹೇಳ್ಬೇಕ್ರಲ್ಲ. ನಾನು ನೀವು ಕೇಳಿದ್ದು ತಾಯಿ ತಂದೆ ಕೇಳಿರಿ, ನಾನು ಊರ ತಾಲೂಕಾ ಜಿಲ್ಲಾ ಹೇಳಿದ್ನಿ. ನನ್ನ ಉತ್ತರ ತಪ್ಪೈತೆ ಅಂದ್ರ ನೀ ಹೇಳಿದ್ದು ತಪ್ಪೈತಪ್ಪ, ಅದ್ರ ಉತ್ತರ ಹಿಂಗೈತೆ ಅಂತ ಹೇಳಿ ನೀವು ಪ್ರಶ್ನೆ ಕೇಳ್ತೀರಿಪ್ಪ ಅಂತಂದ್ರ ಹೌದು, ದಾದಾಜಿ ಅವರು ಬಹಳಷ್ಟು ಓದ್ಕೊಂಡಾರ, ಬಹಳ ತಿಳ್ಕೊಂಡಾರ, ಇವರು ಪಂಡಿತರದಾರ ಅಂತ ಹೇಳಿ ನಾ ತಿಳ್ಕೊತೀನಿ. ನೀವ್ ಹೆಂಗಾಗ್ಯಾರ ದಾದಾಜಿ ಅವ್ರ? ರಗಡ ಜಗತ್ತಿನಾಗ ಹೆಸರು ಮಾಡ್ಯಾರಿ. ಕರೆ ಗಾಳಿಪಟ ಆಗಿರಿ ನೀವು. ಏನ್ರಿ ಸರ? ಗಾಳಿಪಟ ಆಗಿರಿ ನೀವು. ಅದಂಗ್ರಿ ಅದು ನಮ್ಮ ಸಿರ್ಸೈಲನ್ನ ಆ ಬರ್ಮಣ್ಣ ಯಾನ ದಾರ ಜಗ್ಜಾಗಿ ಬಿಡ್ತಾರಲ್ಲ, ಅದ್ರ ಮ್ಯಾಗ ಗಾಳಿಪಟ ಮ್ಯಾಗ ಇರುದು ಇಳಿದು, ಮ್ಯಾಗ ಇರುದು ಇಳಿದು ಆಗ್ತೈತಿ. ಇದು ಬ್ಯಾಡ್ರಿ ದಾದ ನಮಗೆ. ಹೌದು, ನೀವು ಯಾವಾಗ ಹಿಂಗ ಮಾತಾಡಿ ನಮಗೆ ಹುಡುಗ ಇದು ತಪ್ಪದು, ಹೌದು, ಇದು ನಿನ್ನ ದಗದಲ್ಲ, ಹೌದು, ಇದು ಸಿದ್ಧಾಟಿಗೆ ಹಿಂಗದ, ಹೌದು, ಇದು ಪ್ರಶ್ನೆ ಹಿಂಗದ, ಹೌದು, ಹಿಂಗ ನೀವು ಹೇಳ್ರಿ. ನೀವು ಹೇಳಿದಕ್ಕೆ ನಾವು ಒಪ್ಕೊಂಡು ಹೋಗ್ತೀವಿ. ಹೌದು ಹೌದು ಹೌದು. ಯಾಕೆ ಭಗವಂತ ನಮಗೆ ಎಷ್ಟು ಬುದ್ಧಿ ಕೊಟ್ಟ ನಾವು ಮಾಡತ್ತೀವಿ. ಹೌದು, ಅದಕ್ಕ ನಿಮಗೂ ಒಂದು ಹಿರಿ ಕಲಾವಂತರದ್ರಿ. ಯಾಕಂದ್ರೆ ನಿಮಗ್ ನಾವು ಬಹಳ ಮಾತಾಡಿರೋ ಮಂದಿ ಬೈತೈತಿ, ನಾವು ನಿಮಗ ಗಪ್ ಇದ್ರು ಮಂದಿ ಬೈತೈತಿ, ಮತ್ತೆ ನಿಮಗ ಬಹಳ ಮಾತಾಡಿರೋ ಮಂದಿ ಬೈತೈತಿ. ಯಾನೋ ಸಣ್ಣ ಹುಡುಗ ಆ ಕುಲಕರ್ಣಿ ಅವ್ರಿಗೆ ಹೆಂಗ ಮಾತಾಡುದನ್? ನಾಳೆ ಇದನ್ನು ಅನವ್ರದಾರ ನಮಗ. ಯಾಕಂದ್ರ ಮಾತಾಡ್ರಿ ಅಂದ್ರ ಅನ್ವರಕ್ಕರೆ ಮಾತಾಡೋದ್ರಿ. ಇಲ್ಲ ಮಾತಾಡೋದತ್ತಲ್ಲ, ಇವ್ರನ್ನ ಹೇಳುದು 53 ವರ್ಷ ಅವೇ ಹಾಡು ಹಾಡ್ತೀರಿ. ಹೊಸಾದ ಏನಾರೇ ಜನರಿಗೆ ನಿಮ್ಮದೇ ಆದಂತ ರಚನಾ ಮಾಡ್ರಿ, ಮುಂದಿನ ಪೀಳಿಗೆಗೆ ಕೊಡ್ರಿ, ಬರದಿಡ್ರಿ. ಬಹಳ ಚಂದ ಕುಲಕರ್ಣಿದಾದವರು ಜಗತ್ತಿನೊಳಗೆ ಹಾಡಿ ಹೆಸರು ಉಳಿಸ್ಯಾರ ಅಂತೇಳಿ ಜಗತ್ತಿನೊಳಗ ಅವ್ರದ್ದು ಒಂದು ಕೀರ್ತಿ ಅದ. ಹೌದು ಹೌದು ಹೌದು. ವ್ಯಾಕರಣ ಶುದ್ಧವಾಗಿ ಹಾಡ್ತಕ್ಕಂಥವ್ರು, ಪ್ರಾಚೀನ ಒಳಗ ವ್ಯಾಕರಣ ದೋಷ ಮಾಡ್ಲ ಹಾಡ್ತಕ್ಕಂಥವ್ರು ನಮ್ಮ ಕುಲಕರ್ಣಿದಾದ ಅವರು ಅಂತೇಳಿ ಜಗತ್ತಿನೊಳಗೆ ಹೆಸರದ ಅದರಿ ಪಾದ. ಅದ್ರ ಒಂದಿಗೆ ನಿಮ್ಮದು ಇಂಥ ಸಾಹಿತ್ಯಗಳು ಪುರಾಣಗಳು ಬಂದ್ರೆ ಇನ್ನಷ್ಟು ಜನರಿಗೆ ಒಳ್ಳೇದು ಆಗ್ತದೆ ಅಲ್ಲಣ್ಣ. ಪ್ರಶ್ನೆ ಉತ್ತರದ ಏನೇನಾತ್ರಿಪ್ಪ? 2 ಪ್ರಶ್ನೆ ನಾವು ಕೇಳಿದ್ದೀವಿ. ಅದಕ್ಕೆ ಅವ 2 ಪ್ರಶ್ನೆ ಉತ್ತರ ಅವ್ರು ಹೇಳಿರೋರು. ಹೌದು, ಇವ ತಪ್ಪೈತಂದ್ರೆ ಉತ್ತರ ಹೇಳ್ರಿ. ನಾವು ಕೇಳ್ತಕ್ಕಂಥ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ 2 ಪ್ರಶ್ನೆ ಕೇಳಿದ್ದೆ ನಾನು. ಕೇಳಿದ್ವಲ್ರಿ. ಹತ್ತರ ನೆನಪು ಮಾಡ್ಲಿಲ್ಲ ಅವರು. ಶಿಖರ ಮಾಡವ್ರಲ್ಲ. ಒಂದು ದೇವತೆ, ಒಂದು ಊರೊಳಗೆ ದೇವತೆ ಪೂಜೆ ಮಶಾನ ಭೂಮಿ ತಂದ ಪೂಜಾ ಮಾಡ್ತಾರ. ಆ ದೇವತೆ ಹೆಸರೇನು ಅಂತಕ್ಕಂಥ ಮಾತು ಕೇಳಿದ. ಯಾವ ಊರತ್ತ ಕೇಳಿನಿ, ಅದನ್ನ ನೆನಪು ಬಿ ತೆಗಿಲಿಲ್ಲ. ಹೌದು ಹೌದು ಹೌದು. ಮತ್ತ ಒಂದು ಊರ ಒಳಗ ದೇವರ ಜಾತ್ರೆ ಮಾಡ್ತಕ್ಕಂಥ ಸಮಯದೊಳಗ ಊರ ಹಿರಿಯನ ಮೈಯಾಗ ಬಂದು ಒಬ್ಬಕ್ಕೆ ದೇವತೆ ಬಂದ ನಿನ್ನ ಸೊಸಿನ ಬಲಿ ಕೊಡ್ಬೇಕಂತ ಹೇಳ್ಯಾಳ. ಆ ದೇವಿ ಹೆಸರೇನಂತ ಕೇಳಿನಿ. 2 ನೆನಪು ಸಕಟ್ ತೆಗೆದಿಲ್ಲ. ಅದಕ್ಕ ನಿಮಗೂ ಈಗ ಹೆಂಗದಪ್ಪ ಅಂತಂದ್ರ ಹೆಂಗ್ರಿ? ಈ 2 ಪ್ರಶ್ನೆ ಮುಂದಿನ ಸಂದಿಗೆ ನೀವು ಉತ್ತರ ಬರ್ತೈತೆ ಅಂದ್ರ ಬರ್ತೈತೆ ಅಂತ ಹೇಳ್ರಿ, ಇಲ್ಲ ಅಂತಂದ್ರ ನಾ ಹೇಳಿ ಮಂಗಳಾರತಿ ಮಾಡ್ತೀವಿ. ಮತ್ತೆ ನೀವು ಕೇಳ್ತಕ್ಕಂಥ ಪ್ರಶ್ನೆದ ಉತ್ತರ ನಮ್ಮ ತಪ್ಪೈತೆ ಅಂದಿರಲ್ಲ, ನೀವು ಅದನ್ನ ಹೇಳಿಬಿಡ್ರಿ. ಹೇಳ್ರಿ, ಪುರಾಣ ಹೆಸರು ಹೇಳ್ರಿ. ಅದಕ್ಕ ಯಾಕಪ್ಪ ಅಂತಂದ್ರ ಸತ್ಯ ಸಿದ್ಧರ ಸಿದ್ಧಾಟಿಕೆ ಹೆಂಗದಪ್ಪ ಅಂದ್ರ ಒಂದು ತರ ಸಕ್ರಿ ಗೊಂಬಿದ್ದಂಗ ಐತಿ ಎಲ್ಲ. ಇದು ಎಟ್ಟು ಹೇಳಿದ್ರು, ಎಟ್ಟು ಹಾಡಿದ್ರು, ಎಟ್ಟು ಮಾಡಿದ್ರು, ಹೌದು, ಇದು ಕೊನೆ ಇಲ್ಲ, ಇದು ಕಡಿಮೆನೇ. ಹೌದು ಹೌದು. ಅದಕ್ಕೆ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಮುತ್ಯಾಗ 4 ಮಂದಿ ವರಿವಿನ ಮಕ್ಕಳು ಹುಟ್ಟಿ ಬಂದ್ರು. ಅವತಾರ ಉದುತ್ತು ಸಿದ್ಧನ ಮಡದಿ ಯಾರು? ಯಾವ ಬೆಳಗಾವ ಜಿಲ್ಲಾ ಅಥಣಿ ತಾಲೂಕ ಹುಲಗಬಳ್ಳಿ ಮೊದಲ ಅದಕ್ಕೆ ಹತ್ತಿರ ಅಜ್ಜನಿಗೆ ಯಾರ ಮನೆ ಅಂತ ತೆಗೆದು ಲಗ್ನ ಮಾಡ್ತಾರ್ರಿ? ದೇವಗೊಂಡ ಗೌಡ ಮುತ್ತುಬಾಯಿಯ ಮಗಳಾಗಿರ್ತಕ್ಕಂಥ ಮಲ್ಲಾದೇವಿಯನ್ನ ತೆಗೆದು
ಅವತಾರ ಅವಧೂತ ಸಿದ್ಧಗೆ ಲಗ್ನ ಮಾಡಿದ್ರು. ಇನ್ನು ದೇವೇಂದ್ರ ಬಿಳಿಯಾನ ಸಿದ್ಧಿಗೆ ಎಲ್ಲಿ ತೆಗೆದ ಲಗ್ನ ಮಾಡ್ತಾರ್ರಿ? ಎರಡನೇ ಮಗ ದೇವೇಂದ್ರ ಬಿಳಿಯಾಣ ಸಿದ್ಧಗೆ ಹೆಣ್ಣು ಎಲ್ಲಿ ತೆಗೆದ್ರು? ಎಲ್ಲಿದ್ರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ಬಬಲಾದಿ. ಬೆಂಕಿ ಬಬಲಾದಿ. ಬೆಂಕಿ ಬಬಲಾದಿ ಅಲ್ಲ, ಕೊಂತೆವನ ಬಬಲಾದಿ. ಹಾ ಹಾ ಬೆಂಕಿ ಬಬಲಾದಿ ನಮ್ಮ ಸದಾಶಿವ ಮುತ್ಯಂದು. ಹಾ ಹಾ ಇಲ್ಲಿ ಆತನ್ರಿ ಅದ. ಸಿದ್ಧಗೊಂಡ ಗೌಡ ಸಿದ್ದಮ್ಮಳ ಮಗಳಾಗಿರ್ತಕ್ಕಂಥ ಕೊಂತು ದೇವಿಯನ್ನು ತೆಗೆದು ದೇವೇಂದ್ರ ಬಿಳಿಯಾಣ ಸಿದ್ಧಗೆ ಲಗ್ನ ಮಾಡಿದ್ರು. ಇನ್ನು ಮೂರನೇ ಮಗ ಆಗಿರ್ತಕ್ಕಂತ ಆಚಾರ ಗೌಡ ಸೋಮನ ಮುತ್ಯ ಎಲ್ಲಿ ತೆಗೆದ ಲಗ್ನ ಮಾಡ್ತಾರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ತಿಕ್ಕುಂಡಿ. ಯಾಕುಂಡಿ? ತಿಕ್ಕುಂಡಿ ಗ್ರಾಮದ ರಮಗೊಂಡ ಗೌಡ ರಮಾಬಾಯಿಯ ಮಗಳಾಗಿರ್ತಕ್ಕಂಥ ಸೋಮಬಾಯಿಯನ್ನು ತೆಗೆದು ಸೋಮನ ಮುತ್ಯಾಗ ಲಗ್ನ ಮಾಡಿದ್ರು. ಇನ್ನ ಕಡಿವೊಟ್ಟ ಕಣ್ಣ ಮುತ್ಯಾಗ ಎಲ್ಲಿದ ಹೆಣ್ಣು ತೆಗೆದ್ರು? ಎಲ್ಲಿದ್ರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ಅವಸಂಕದ ರಾಯಣ್ಣ ಗೌಡನ ಮಗಳಾಗಿರ್ತಕ್ಕಂಥ ಕಣ್ಣಬಾಯಿಯನ್ನ ತೆಗೆದು ಕಣ್ಣು ಮುತ್ಯಾಗ ಲಗ್ನ ಮಾಡಿದ್ರು. 4 ಮಂದಿ ಧರ್ಮರಿಗೆ ಲಗ್ನ ಮಾಡಿ ಮುಂದೆ 4 ಮಂದಿ ಧರ್ಮ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? 21 ಮಂದಿ ಧರ್ಮ ಹುಟ್ಟಿ ಬಂದ್ರು. ಅವರು ಯಾವ ಸಾಲ್ದೊಡೆಯ ಸಿದ್ಧ ಅತನಿ ಮಲಗಾಲ ಸಿದ್ಧ ಮರಬದ ಒಗೆನ ಮುತ್ಯ ಬರ್ಚಿ ನಾಗಪೋಡಿಯ ಕೆಂಚ ಸೋಮೈ ದೇವ್ರ. ಹೌದು, ಇವರು ಅವತಾರ ಅವಧೂತ ಸಿದ್ಧನ ಮಕ್ಕಳು. ಮುಂದ್ರಿಪ್ಪ ದೇವೇಂದ್ರ ಬಿಳಿಯಾಣ ಸಿದ್ಧನ ಹೊಟ್ಟಿಲಿ ಯಾರು ಹುಟ್ಟಿದ್ರು? ಯಾರಿಪ್ಪ? ಇಂದಾಪುರ ಬುಳ್ಳೋಗ ಸಿದ್ಧ, ಹೊಣ್ಣ ಮೋಳೆದ ಹೋಗ ಸಿದ್ಧ, ಉಗ್ರದನ ಪದ್ಮಯೋಗಿ ಪಂಚ ಪೂಜಾದ ಗೌಡ ಅಂಚಗಾವಿ ಸೀಲಿ ಸಿದ್ಧ ಹುಟ್ಟಿದ. ಹೌದು ಸೋಮನ ಮುತ್ತನ ಹುಟ್ಟಿಲಿ ಯಾರು ಹುಟ್ಟರು? ಯಾರಿಪ್ಪ? ಹಿರೇಮಲ್ಲ ಪಡೆ, ಚಿಕ್ಕಮಲ್ಲ ಪಡೆ, ತಿಕ್ಕೊಂಡಿ ಮುತ್ತ ಪಡೆ, ಬೆಳ್ಳುಂಡಿ ಮಲಕಾರ ಸಿದ್ಧ, ಹತ್ತೂರ ಓಗ್ಯನ ಮುತ್ತ ಹುಟ್ಟಿದ. ಹೌದು, ಕಡಿವುಟ್ಟ ಕಣ್ಣ ಮುತ್ತನ ಹುಟ್ಟಿಲಿ ಯಾರು ಹುಟ್ಟಿದ್ರು? ಯಾರು ಹುಟ್ಟಿದ್ದಾರಿಪ್ಪ? ಕೌಲಿಗುಡದ ಕರಿಯೋಗ ಸಿದ್ಧ, ಗದ್ದನಿಕೆರಿ ಮಲಕಾರ ಸಿದ್ಧ, ಕುಂಚನೂರು ಮಾದಾನ, ಏನವಂದಿಗೆ ವೀರ ಮಾದಾನ, ಜ್ಯೋತಿ ಲಕ್ಕಪ್ಪಡಿಯ, ಅರಿಕೆರಿ ಬ್ರಹ್ಮ ಒಡೆಯ ಹುಟ್ಟಿದ. ಹೌದು 4 ಮಂದಿ ಧರ್ಮ ಹೊಟ್ಟಿಲಿ 21 ಮಂದಿ ಧರ್ಮರು. ಇದರ ಒಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಗುಬ್ಬೆವ್ವ. ಹೌದು ಮುಂದೆ ಅಮೋಕ್ಷದನ ಇತಿಹಾಸ 4 ಮಂದಿ ಧರ್ಮರ 21 ಮಂದಿ ಧರ್ಮರ ಹೊಟ್ಟಿಲೆ 101 ಮಂದಿ 101 ಮಂದಿ ಹೊಟ್ಟಿಲೆ 1700 ಸಿದ್ರು. ಇದು ಅಮೋಕ್ಷದನ ಇತಿಹಾಸ ಹಿಂಗ ಬಳ್ಳಿ ಸಾಗ್ಯದ. ಹೌದು ಅದಕ್ಕ ಇನ್ನು ಬಾಳೆಹಣ್ಣು ಮಾತನಾಡಲಾರ್ದೆ ಹೌದು ಆ ನಮ್ಮ ದಾದಾಜಿ ಅವ್ರು ಯಾಕಪ್ಪ ಅಂತಂದ್ರ ಅವ್ರು ಇವತ್ತು ನಮಗೆ ಬೇದರು. ಅವ್ರು ಹೇಳಿದ್ರು ಕೆಲವೊಂದು ವಿಷಯಕ್ಕ ಇಷ್ಟು ದುಡ್ಕೊಂಡಾರಪ್ಪ ಅಂತಂದ್ರ ಕೆಲವೊಂದು ವಿಷಯಕವಾಗಿ ಅವ್ರು ಹೇಳ್ತಿರ್ತಾರ ನೋಡ್ಬೇಕು. ಯಾಕಪ್ಪ ಅಂತಂದ್ರ ದೊಡ್ಡವರು ಬೇದ ಹೇಳಲಿ ತಿಳಿಸಿ ಹೇಳಿ ಅದಕ್ಕೆ ನಮ್ಮದೇನ ಸಿಟ್ಟಿಲ್ಲ, ಆದ್ರೆ ಅವ್ರದೇ ಆದಂತ ಒಂದು ಕೊಡುಗೆ ಇದಕ್ಕೆ ಇರ್ಲತ್ತಿ ಹೇಳುತ್ತಾ ಬೇಯ್ಲಿಕ್ಕರ ಸುಖದ ಯಾಕೆ ಬೈತಾರತ್ತ? ಇಲ್ಲ, ಸುಖದವೇ ಆಗಿಲ್ಲ, ಕರೆಕರ ಬೈತಾರ. ಅದಕ್ಕೆ ಇನ್ನೊಂದು 5 ನುಡಿ ಸತ್ಯ ಸುಂದರ ಕ್ಯಾಲಿ ಹಾಡಿ ನಮ್ಮ ದಾದಾಜಿ ಅವರಿಗೆ ಬಾಳೆ ಹೋಗ್ತದ.